ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೊಂದು ಡಿಫ್ರೆಂಟ್ ಆಗಿರುವ ಡಿಸೈನ್ ತೋರಿಸ್ತಿದ್ದೇನೆ. ಸೊ ಇದು ಡಿಸೈನ್ ಬಂದುಬಿಟ್ಟು ಸ್ಲೀವ್ ಡಿಸೈನಲ್ಲಿ ಏನು ನೋಡಿ, ನಾವು ಇದಕ್ಕೆ 2mm ಬೀಡ್, ಕ್ಲಿಪ್ ಸ್ಟೋನು, ಡ್ರಾಪ್ ಶೇಪ್ ಬೀಡ್ ಮತ್ತು ಸೇಮ್ ಸ್ಯಾರಿ ಕಲರ್ ಇದ್ದೆ ಕ್ಲಿಪ್ ಸ್ಟೋನ್ ಯೂಸ್ ಮಾಡಿದ್ದೇವೆ. ಮತ್ತು ವೈಟ್ ಕಲರ್ ರೌಂಡ್ ಕ್ಲಿಪ್ ಸ್ಟೋನ್ ಯೂಸ್ ಮಾಡಿದ್ದೇವೆ. ಕೆಳಗಡೆ ಬುಟ್ಟಾಸ್ ಡಿಸೈನ್ ಮಾಡಿದ್ದೇವೆ. ಇದು ಹೇಗೆ ಡಿಸೈನ್ ಬರುತ್ತೆ ಅಂದರೆ, ನಿಮ್ಮ ಕೈ ತೋಳಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಒಂದು ಪಟ್ಟಿ ಥರ ವರ್ಕ್ ಬರುತ್ತೆ. ಇದು ಸ್ಲೀವ್ ವರ್ಕ್. ಸೊ ಇದರದ್ದು ಹ್ಯಾಂಗಿಂಗ್ ಬೀಡ್ ನೋಡ್ಬೋದು. ಇದು ಸೇಮ್ ಸಾರಿ ಕಲರ್ ಬೇಕು ಅಂತ ಹೇಳಿದರು ಕಸ್ಟಮರು. ಸೊ ಹಾಗಾಗಿ ನಾವು ಅವರ ಸಾರಿ ಕಲರ್ ಮೆರೂನ್ ಆದ ಕಾರಣ ಜಸ್ಟ್ ಚೈನ್ ಸ್ಟಿಚ್ ಹಾಕಿ ಅದಕ್ಕೆ ಹೀಗೆ ಒಂದೊಂದು ಬೀಡ್ಸಿಗೂ ನಾವು ಸ್ಟಿಚ್ ಮಾಡಿದ್ದೇವೆ. ನೋಡ್ಬೋದು, ಇದು ನೋಡಿ ಈ ರೀತಿ ಬರುತ್ತೆ. ನೋಡಿ ಇದು ಹ್ಯಾಂಗಿಂಗ್ ಬೀಡ್ಸ್, ಇದು ಹ್ಯಾಂಗಿಂಗ್ ಬೀಡ್ಸ್. ಸ್ಲೀವ್ಸ್ ವರ್ಕ್ ಹೀಗೆ ಬರುತ್ತೆ. ಇದು 2 ಸ್ಲೀವ್ ಇದ್ದು ವರ್ಕ್ ನೋಡಿ. ಇದಂದರೆ ನಿಮಗೆ ಫುಲ್ ವರ್ಕ್ ಅಲ್ಲ, ಜಸ್ಟ್ ಇಲ್ಲಿಗೆ ಅಂದರೆ ನಿಮಗೆ ಬಾರ್ಡರಿಗೆ ಶೋಲ್ಡರಿಗಿಂತ ಸ್ವಲ್ಪ ಕೆಳಗಡೆ ಫುಲ್ ಗ್ರ್ಯಾಂಡ್ ವರ್ಕ್ ಬರುತ್ತೆ ನೋಡಿ. ಮಿಡ್ಲಲ್ಲಿ ಸ್ವಲ್ಪ ಒಂದು ಪೆಂಡೆಂಟ್ ಟೈಪ್ ವರ್ಕ್ ಮಾಡಿದ್ದೇವೆ. ಇಲ್ಲಿ ನೋಡಿ ರೈಸ್ ಬೀಡ್ಸ್ ಮತ್ತು ಸ್ವಲ್ಪ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದ್ದೇವೆ. ಇದೀಗ ಅದರದ್ದು ಸ್ಲೀವ್ ವರ್ಕ್ ವಿತ್ ಹ್ಯಾಂಗಿಂಗ್. ಇದರದ್ದು ನೆಕ್ ವರ್ಕ್ ನೋಡುವ. ಫಸ್ಟಿಗೆ ಇದರದ್ದು ಫ್ರಂಟ್ ನೆಕ್ ತೋರಿಸ್ತೇನೆ. ಫ್ರಂಟ್ ನೆಕ್ ಡಿಸೈನ್ ಇದಿದೆ. ಇದು ಹೇಗೆ ಸ್ವಲ್ಪ ಡಲ್ ಕಾಣುತ್ತಂದರೆ, ಇದು ಸ್ವಲ್ಪ ಗೋಲ್ಡನ್ ಮತ್ತು ಮೆರೂನ್ ಥರ ಮಿಕ್ಸ್ ಇದೆ, ಕಾಂಬಿನೇಷನ್ ಕಲರ್ ಡಬಲ್ ಶೇಡ್ ಇದೆ. ಸೊ ಹಾಗಾಗಿ ಎಷ್ಟು ಗೋಲ್ಡಲ್ಲಿ ವರ್ಕ್ ಮಾಡಿದರೆ ಡಲ್ ಕಾಣುತ್ತೆ. ಬಟ್ ಬೇರೆ ಆಪ್ಷನ್ ಇಲ್ಲ, ಅವ್ರು ಕೊಟ್ಟಿರುವ ಡಿಸೈನ್ ಹೀಗೇ ಇದೆ. ಸೊ ಹಾಗಾಗಿ ನಾವು ಹೀಗೇ ವರ್ಕ್ ಮಾಡಿದ್ದೇವೆ ಫ್ರಂಟ್ ನೆಕ್ಕಲ್ಲಿ. ಈಗ ಇದ್ರದ್ದು ಬ್ಯಾಕ್ ನೆಕ್ ನೋಡುವ. ಇದು ಇದರದ್ದು ಬ್ಯಾಕ್ ನೆಕ್ ಬರುತ್ತೆ. ಇದು ಹೇಗೆ ಬ್ಯಾಕ್ ನೆಕ್ ಬರುತ್ತೆ ಅಂದರೆ, ಸಡನ್ ನೋಡುವಾಗ ನಿಮ್ಗೆ ಗೊತ್ತಾಗಲ್ಲ. ಹೇಗೆ ಅಂದರೆ, ಬೆನ್ನಲ್ಲಿ ಇದು ಇಲ್ಲಿ ಬಟನ್ ಬರುತ್ತೆ. ಬಟನ್ ಬಂದು ನೆಕ್ಸ್ಟಿಗೆ ಬೆನ್ನು ಕಾಣುತ್ತಲ್ಲ, ಅಲ್ಲಿ ಅವರು ನೆಟ್ಟೆಡ್ ಕ್ಲೋತಲ್ಲಿ ವರ್ಕ್ ಮಾಡಲಿಕ್ಕೆ ಹೇಳಿದರು. ಅಂದರೆ ನಾವೇ ನೆಟ್ ಫಿಕ್ಸ್ ಮಾಡಿ ಅದರ ಮೇಲ್ಗಡೆ ಕಟ್ ಬೀಡಲ್ಲಿ ಲೈನ್ ಕೊಟ್ಟು ರಿಟರ್ನ್ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ. ಸೊ ಇದು ಫುಲ್ ಬೆನ್ನು ಕಾಣುತ್ತೆ, ಗೊತ್ತಾಯ್ತಾ? ಇದು ಫುಲ್ ಬೆನ್ನು ಕಾಣುತ್ತೆ ಇದರಲ್ಲಿ ನೆಟ್ಟಲ್ಲಿ. ಇದು ಈ ಸೈಡ್ ಬೆನ್ನಿದು ಒಂದು ಸೈಡಿಗೆ ಅಂದರೆ ಸೊಂಟದ ಹತ್ರ ಮೇಲೆ ಹೀಗೆ ಬರುತ್ತೆ ವರ್ಕ್ ಬ್ಯಾಕ್ ನೆಕ್ಕಲ್ಲಿ. ನೋಡ್ಬೋದು ನೀವು. ಇದು ನಾವು ಸೇಮ್ ಕಲರ್ ನೆಟ್ ಹಾಕಿ ವರ್ಕ್ ಮಾಡಿದ್ದೇವೆ. ಸೊ ಸೈಡಿಗೆ ಬುಟ್ಟಾಸ್ ಡಿಸೈನ್ ಕೊಟ್ಟಿದ್ದೇವೆ. ಇದು ಏನಂದರೆ ಸೊಂಟದ ಹತ್ರನೂ ವರ್ಕ್ ಬರುತ್ತೆ ನೋಡಿ. ಇದು ಸೊಂಟದ ಹತ್ರ ಬರುತ್ತೆ. ಇದು ಬ್ಯಾಕ್ ನೆಕ್, ಇದು ಬಟನ್ ಇರುತ್ತೆ ನೋಡಿ ಅಲ್ಲಿ ಪೋರ್ಷನ್. ಮತ್ತು ಇದು ಅದರ ಬೆನ್ನಿನ ಹತ್ರ, ಇದು ಸೊಂಟದ ಹತ್ರನೂ ವರ್ಕ್ ಬರುತ್ತೆ. ಇದು ಫುಲ್ ಗ್ರ್ಯಾಂಡ್ ವರ್ಕ್ ಆಗುತ್ತೆ. ನಾನು ಟೈಲರ್ ಹತ್ರ ಹೇಳ್ತೇನೆ ಆಫ್ಟರ್ ಸ್ಟಿಚ್ ನನಗೊಂದು ಫೋಟೋ ಕಳಿಸಿ ಅಂತ. ಅಂದರೆ ಇದು ನಾನು ನನ್ನದೇ ಟೈಲರ್ ಸ್ಟಿಚ್ ಮಾಡೋದಲ್ಲ, ಬೇರೆ ಟೈಲರ್ ಸ್ಟಿಚ್ ಮಾಡೋದು. ಸೊ ಅವ್ರ ಫೋಟೋ ಕಳಿಸಿದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೇನೆ ಸೇಮ್ ಡಿಸೈನ್. ಸೊ ಇದರದ್ದು 2 ನೆಕ್ಕನ್ನು ಜಾಯಿಂಟ್ ಮಾಡಿ ನೋಡುವ ಹೇಗೆ ಬರುತ್ತೆ ಅಂತ.